ನಾನು ಟಾಪನ್ನು ಹೇಳ್ಕೊಟ್ಟಿದ್ದೆ, ಲೈನಿಂಗ್ ಟಾಪ್ನ. ಬಟ್ಟೆ ಕಟ್ ಮಾಡೋದು ಹೇಗೆ ಅಂತ ನೋಡಿ. 10 ಇಂಚ್ದು ಇದು ಲೈನಿಂಗು, ಇದು ಮೇನ್ ಫ್ಯಾಬ್ರಿಕ್ಕು 12 ಇಂಚ್ದು ಅಂತ ಹೇಳಿದೆ. ಹಾಗಾಗಿ ನೆಕ್ಕನ್ನು ಸೀದಾ ಇಟ್ಕೊಂಡು ಟರ್ನ್ ಮಾಡಾದ್ಮೇಲೆ ನಾವು ಲೈನಿಂಗ್ ಒಳಗಡೆ ಹೋಗುತ್ತೆ. ಲೈನಿಂಗ್ನ ಫಸ್ಟು ಕೆಳಗಡೆ ಹೊಲ್ಕೋಬೇಕು. ಅದಾದ ನಂತರ ಫೋಕಸ್ ಮಾಡಿ ಇದು ನೋಡಿ, ತುದಿ ಹೊಲ್ಕೋಬೇಕು ನಾವು. ಓಕೆನಾ? ಹೊಲ್ಕೊಂಡು ನಂತರ ತಿರ್ಗಾ ಈ ಕಡೆನೂ ಅಷ್ಟೇ ಒಂಚೂರು ಹೇರ್ ಪೇರ್ ಇರ್ಕೂಡ್ದು. ಪಾಸ್ ಮಾಡಿ ಊರಿಂದ ಕಲ್ಲುನೇ ಹೋಗಿ ಏನು ಡಿಫ್ರೆಂಟಾಗಿ ಡೈಲಿ ಡಿಫ್ರೆಂಟಾಗಿ ಕಾಣ್ತೀರಲ್ಲ. ಇನ್ನೇನವೇ ಮಿಂಚು ಬೇಡ, ಪಾಸೇ ಇದೆ. ಯಾಕೆ ನಾವು ಇಲ್ಲಿ ತುದಿನಲ್ಲಿ ಹಾಕೋತೀವಿ ಅಂತಂದರೆ ಬಟ್ಟೆ ಅಳ್ಳಾಡಿಸ್ದಂಗೆ ಕ್ಲೀನಾಗಿ ನಿಮಗೆ ಕುತ್ಕೊಳ್ಳಿ ಅಂತ ಅನ್ನೋಕ್ಕೋಸ್ಕರ ನಾವು ಮಾಡ್ತೀವಿ. ಇದು ಮೇನ್ ಫ್ಯಾಬ್ರಿಕ್ಕು ಕೆಳಗಡೆ ಇರಬೇಕು. ಸೀದಾ ಇಟ್ಕೋಬೇಕು ನೋಡಿ. ಭುಜಕ್ಕೆ ಸೇರಿಸ್ಬೇಕು, ಕರೆಕ್ಟಾಗಿರಬೇಕು. ಇದು ವೇರಿಯೇಷನ್ ಇರಕೂಡ್ದು. ಇದನ್ನು ಕ್ಲೀನಾಗಿ ಹೀಗೆ ಇಟ್ಕೊಂಡು ಲಾಕ್ ಮಾಡಬೇಕು ನೋಡಿ. ಲಾಕ್ ಮಾಡೋದು ಹೇಗೆ ನೋಡಿ. ಓಕೆನಾ? ಒಂದು ಕಡೆ ನಾನು ತೋರಿಸ್ತೀನಿ, ಇನ್ನೊಂದು ಕಡೆ ನೀವು ಮಾಡಿ. ಈಗ ನಿಮಗೆ ಈಗ ಮಾರ್ಕಿಂಗ್ ಹಿಂಗೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ. ಹೀಗೆ ಕ್ಲೋಸ್ ಮಾಡಿ 4ನೇ ಒಂದು ಭಾಗ ಕ್ಲೋಸ್ ಮಾಡಿ. ಟೇಪು ಚಾಕ್ ಪೀಸ್ ಕೊಡಿ ಸ್ವಲ್ಪ ನೋಡಿ. 4 ಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಎಷ್ಟು ಫಿಟ್ಟಿಂಗ್ ಇದೆ ನಿಮ್ಮದು ಟಾಪ್ದು, 3.5 4.5 ಅಲ್ವಾ? ತಿರ್ಗಾ ಮೇಲ್ಗಡೆಯಿಂದ ಸೊಂಟದ್ದು ಎಷ್ಟು ತೊಗೊಂಡಿದ್ವಿ, 4.5 ತೊಗೊಂಡಿದ್ವಿ. ಅಲ್ಲಿಂದ ಏನು ಮಾಡಬೇಕು ನಾವು, 3ಕ್ಕೆ ತರಬೇಕು. ಓಕೆನಾ? ಇದಕ್ಕೆ ಜಾಯಿನ್ ಮಾಡಿ. ತಿರ್ಗಾ ಮೇಲ್ಗಡೆಯಿಂದ ಹಿಪ್ಪಕ್ಕೆ ತೊಗೊಂಡು ಬಂದಿದ್ದೀನಿ 6.5ಗೆ. ತಿರ್ಗಾ ಇಲ್ಲಿಂದನೂ ಅಷ್ಟೇ 3.5 4.5 ಇದೆ. ನಾವು 3.5 4.5 ಇರೋದನ್ನು ಸೆಂಟ್ರ್ ಮಾಡ್ಕೋಬೇಕು. ನಿಧಾನಕ್ಕೆ ಇದಕ್ಕೆ ತಂದು ನಿಲ್ಲಿಸ್ಬೇಕು. ಓಕೆನಾ? ಈಗ ನೋಡಿ, ಇದು ಅರ್ಥ ಆಯ್ತಪ್ಪ ನೋಡಿ. 3.5 4.5 ಮಧ್ಯ ಬಂದು ನಿಂತ್ಕೊಂಡ್ರೇ ಕರೆಕ್ಟಾಗಿ ಬರೋದು. ಈಗ ತೋಳು ಅಟ್ಯಾಚ್ ಮಾಡ್ಕೊಂಡು ನನ್ನ ಕೆಳಗಡೆ ಬರ್ತಾಯಿಲ್ಲ. ಯಾಕಂದರೆ ಏನಾದ್ರು ಹೆಚ್ಚು ಕಡಿಮೆ ಆದಾಗ ತೋಳೆಲ್ಲ ರಿಮೂವ್ ಮಾಡಿ ಹಾಕಬೇಕು. ಅದಕ್ಕೆ ಸ್ವಲ್ಪ ಜಾಗ ಬಿಟ್ಕೊಂಡು ಶೇಪ್ ನೋಡಿ ಕ್ಲೀನಾಗಿ ಹಿಂಗೆ ಬರಬೇಕು. ಹಿಂಗೆ ಬಂದರೆ ಲಾಕ್ ಮಾಡಬೇಕು ನೋಡಿ. ಲಾಕ್ ಆಯಿತು. ಓಕೆನಾ? ಅಲ್ಲಿ ಲಾಕ್ ಹಾಕಿದ ತಕ್ಷಣ ಇದನ್ನು ನಿಧಾನಕ್ಕೆ ಹೀಗೆ ಕ್ಲೋಸ್ ಮಾಡಬೇಕು. ತಿರ್ಗಾ ಇದನ್ನು ಅಷ್ಟೇ ಕ್ಲೋಸ್ ಮಾಡಬೇಕು. ಇದನ್ನು ತುಂಬ ಜೋಪಾನಾಗಿ ನೋಡ್ಕೊಳ್ಳಿ. ಇದು ಅರ್ಧ ಮಾಡಾದಮೇಲೆ ಅದರಲ್ಲೂ ಅರ್ಧ ಮಾಡಬೇಕು ನೋಡಿ. ಕೆಳಗಡೆಯಿಂದನೇ ನೀವು ಪಿನ್ಸ್ನ ಯೂಸ್ ಮಾಡಿ ಕ್ಲೀನಾಗಿ ಮಾಡಿಕೊಂಡು, ಪಿನ್ಗಳು ಯೂಸ್ ಮಾಡಿಕೊಂಡು ತುದಿನಲ್ಲೇ ಬರಬೇಕು. ಎಲ್ಲ ಲಾಕ್ ಮಾಡಿದ್ದೀವೋ ಅಲ್ಲಿವರೆಗೂ ಕರೆಕ್ಟ್ ಸಮ ಬರಬೇಕು. ಏರ್ ಪೇರ್ ಬರ್ಕೂಡ್ದು. ನೋಡಿ, ನಿಲ್ಲಿಸ್ಬೇಕು. ಸೂಜಿ ಒಳಗಡೆನೇ ಇರಬೇಕು ನೋಡಿ. ಈ ಕಡೆ ಟರ್ನ್ ಮಾಡಿದ್ದೀನಿ. ಟರ್ನ್ ಮಾಡಾದ್ಮೇಲೆ ಇದೇ ಕಡೆ ಕರೆಕ್ಟಾಗಿ ಕೂರಿಸ್ಬೇಕು. ಹೀಗೆ ಇದನ್ನು ಅಷ್ಟೇ ಟರ್ನ್ ಮಾಡಬೇಕು. ತಿರ್ಗಾ ಸೂಜಿ ಒಳಗಡೆನೇ ಇರಬೇಕು. ಟರ್ನ್ ಮಾಡಬೇಕು ನಿಧಾನಕ್ಕೆ ಹೀಗೆ. ಓಕೆನಾ? ನೋಡಿ, ನಿಮ್ಮ ಟಾಪ್ ಹೀಗೆ ಬರಬೇಕು. ಕಾಣಿಸ್ತಾ ಇದೆಯಾ? ಇದು ಇನ್ನೊಂದು ಕಡೆ ನೀವೇ ಮಾಡಬೇಕು. ನಂತರ ನೀವು ತೋಳನ್ನ ಅಟ್ಯಾಚ್ ಮಾಡಬೇಕು.